ಕಾರ್ಯಕ್ರಮ ಸಾಹೇಬ್ರಿಗೆ ಸಚಿವ ಸ್ಥಾನ ಏನ್ ಹೇಳ್ತೀರಿ ಸರ್? ಸರ್ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಈ ಹಿಂದೆ ಅವರು 4 ಬಾರಿ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಆದವರಿಗೆ ನಮ್ಮ ಉತ್ತರ ಕರ್ನಾಟಕದವರು ಪ್ರಭಾವಿ ನಾಯಕರಾದವರು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಒಳ್ಳೆ ಕೆಲಸ. ಯಾಕಂದ್ರೆ ನಮ್ಮ ಉತ್ತರ ಕನ್ನಡ ಮಂದಿ ಬಹಳ ಖುಷಿ ಆಗ್ಯದ. ಮುಂದಿನ ಹೇಮದಾಲ್ ಅವರು ನಮ್ಮ ಉತ್ತರ ಕರ್ನಾಟಕ ಮತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ತರಂತ ಕೆಲಸ ಮಾಡ್ತಾರೆ. ನಾವು 100ಕ್ಕೆ 100 ಬಯಸ್ತೀವಿ ಸರ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. 2.5 ವರ್ಷ 3 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಸಿದ್ದರಾಮಯ್ಯನವರು ಪಾರದರ್ಶಕವಾದ ಒಂದು ಸರ್ಕಾರವನ್ನು ಈ ಹಿಂದೆ 5 ವರ್ಷದವರು ಕೊಟ್ಟಿದ್ದಾರೆ. ಈಗ 2.5-3 ವರ್ಷದವರು ಅವರು ಪಾರದರ್ಶಕವಾದ ಸರ್ಕಾರವನ್ನು ನೀಡಿದ್ದಾರೆ. ಅವರು ಒಳ್ಳೆ ನಮ್ಮ ಬಸವಣ್ಣ ಅವ್ರ ಇದ್ದಂಗ್ರಿ. ಅವರು ಸಿದ್ದರಾಮಯ್ಯ ಸಾಹೇಬ್ರ ಒಳ್ಳೆ ಸರ್ಕಾರ ಕೊಟ್ಟಾರ್ರಿ. ಈ ಮುಂದಿನ ಮುಖ್ಯಮಂತ್ರಿಗಳಾದಂತ ನಮ್ಮ DK ಸಾಹೇಬ್ರ ಸದ್ಯಕ್ಕೆ ಒಳ್ಳೆ ಕೆಲಸ ಮಾಡಿ ತೋರಿಸ್ತಿ. ನಾವು 100% ಗ್ಯಾರಂಟಿ ಹೇಳ್ತೀವಿ. ನಮ್ಗೆ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್ 100% ಅವ್ರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರುವಲ್ಲಿ ಆ ತರ ಕೆಲಸ ಮಾಡ್ತಾರೆ ಸರ್. ಇನ್ನೊಂದು ವಿಶೇಷವಾಗಿ 20 ಜನಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ, ಬಹಳ ಖುಷಿಯಾಗಿದ್ದಾರೆ. ಕೆಲವೊಂದಷ್ಟು ಜನಕ್ಕೆ ಸಚಿವ ಸ್ಥಾನ ಸಿಕ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಸಿಕ್ಕಿಲ್ಲ, ಸ್ವಲ್ಪ ನಿರಾಸೆನೂ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಪ್ರತಿ ಸದನದಲ್ಲಿ ಇದು ಸಾಮಾನ್ಯ. ಪ್ರತಿ ಕ್ಯಾಬಿನೆಟ್ ಫಾರ್ಮೇಷನ್ ಆದಾಗೆಲ್ಲ ಸದಸ್ಯರು ಸಿಕ್ಕರು ಖುಷಿ ಇರ್ತದೆ, ಸಿಗ್ಲಾದವ್ರಿಗೆ ಸ್ವಲ್ಪ ಬೇಸರ ಇರ್ತದೆ. ಮುಂದಿನ ದಿನ ಮೇಲೆ ಅರಿವು ಸಿಗ್ತದೆ. ವೇಟ್ ಮಾಡ್ಬೇಕು, ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಕಾರ್ಯಕ್ರಮ ಲಕ್ಷ್ಮಣ ಸವದಿ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿದೆ, ಏನ್ ಹೇಳ್ತೀರಾ ಸರ್? ತುಂಬಾ ಒಳ್ಳೇದಲ್ಲ ಅಂತೇಳಿ ಬಯಸ್ತೀವಿ ಅಷ್ಟೇ. ಶುಭಾಶಯಗಳು.